ಬೆಲ್ಗಾಂನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಈಗಾಗಲೇ ಕೊಟ್ಟಿದ್ದೇವೆ ನಿಮಗೆ. ಇನ್ನೊಂದು ಕಡೆಗೆ ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟಂತೆ ಈಗ ನಾವು ಮಾಹಿತಿ ನೋಡೋದಾದ್ರೆ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಸಿದ್ಧವಾಗಿದೆ ನಮೋ ಸರ್ಕಾರ, ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ನಾವಿದ್ದೀವಿ ಅನ್ನುವಂತಹ ಕ್ಲಿಯರ್ ಇಂಡಿಕೇಶನ್ ಅನ್ನ ಭಾರತ ಸರ್ಕಾರ ಕೊಟ್ಟಿದೆ. ನಿರ್ದಿಷ್ಟ ದಾಳಿಯೋ ಅಥವಾ ಪೂರ್ಣ ಪ್ರಮಾಣದ ಯುದ್ಧವ, ಫುಲ್ ಸ್ಕೇಲ್ ವಾರ್ ಆಗುತ್ತಾ ಅನ್ನೋದು ಪ್ರಶ್ನೆ. ದೇಶದಾದ್ಯಂತ ಮಾಕ್ ಡ್ರಿಲ್ಗೆ ಗೃಹ ಇಲಾಖೆ ಇದರ ಬೆನ್ನಲ್ಲೇ ಸೂಚನೆ ಕೊಟ್ಟಿದೆ. ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್, ದೇಶದ ಜನರಿಗೆ ಯುದ್ಧದ ಕುರಿತಂತೆ ಜಾಗೃತಿ. ಬಹುತೇಕ ಯುವ ಪೀಳಿಗೆಗೆ ಯುದ್ಧದ ದಿನಗಳನ್ನು ನೋಡಿ ಗೊತ್ತಿಲ್ಲ ಮತ್ತು ವರ್ತನೆ ಹೇಗಿರಬೇಕು ಅನ್ನೋದು ಗೊತ್ತಿರೋದಿಲ್ಲ. ಹೀಗಾಗಿ ಎಲ್ಲರನ್ನ ಕೂಡ ಸನ್ನದ್ಧ ಮಾಡೋದು, ಸೆಲ್ಫ್ ಡಿಫೆನ್ಸಿಂದ ಹಿಡಿದು ನಿಮ್ಮ ಪಾತ್ರ ಏನು ಅದೆಲ್ಲದರ ಬಗ್ಗೆ ಹೇಳುವಂತಹ ಪ್ರಯತ್ನ. ಮಾಕ್ ಡ್ರಿಲ್ ನಡೆಸೋದಕ್ಕೆ ನಾವು ಹೇಳಿದ್ವಿ ನಿಮಗೆ, ಎಲ್ಲ ರಾಜ್ಯಗಳಿಗೂ ಸೂಚನೆಯನ್ನು ಕೊಡಲಾಗಿದೆ. 54 ವರ್ಷಗಳ ಹಿಂದೆ ಅಣಕು ಕವಾಯತ್ತು ನಡೆದಿತ್ತು. ಯಾವಾಗ? 1971ರಲ್ಲಿ ಭಾರತ ಪಾಕ್ ಯುದ್ಧ ನಡೆದಾಗ, ಇದು ಬಾಂಗ್ಲಾದೇಶ ವಿಮೋಚನೆಗೆ ನಡೆದಂತಹ ಯುದ್ಧ. ಆಗ ಮಾಕ್ ಡ್ರಿಲ್ ಅನ್ನು ನಡೆಸಲಾಗಿತ್ತು. ಕಾರ್ಗಿಲ್ ಯುದ್ಧದ ವೇಳೆ ಈ ಮಾಕ್ ಡ್ರಿಲ್ ನಡೆದಿರಲಿಲ್ಲ, ಬಿಕಾಸ್ ಅದು ಪೂರ್ಣ ಪ್ರಮಾಣದ ಯುದ್ಧ ಆಗಿರಲಿಲ್ಲ. ಕಾರ್ಗಿಲ್ಲು ಕಳೆದ ಭಾನುವಾರ ಪಂಜಾಬ್ನ ಫಿರೋಜ್ ಕೋಟ್ ಭಾಗದಲ್ಲಿ ಇದನ್ನು ನಡೆಸಲಾಗಿತ್ತು. ಕಳೆದ ಭಾನುವಾರ ಫಿರೋಜ್ಪುರ್ ಕಂಟೋನ್ಮೆಂಟ್ನಲ್ಲಿ ನಡೆಸಲಾಗಿತ್ತು. ಇದರ ಬೆನ್ನಲ್ಲೇ ಎಲ್ಲ ರಾಜ್ಯಗಳಿಗೆ ಹೇಳಿರೋದು. ಲಾಸ್ಟ್ ಟೈಮ್ ಕೂಡ ಫಸ್ಟು 1971 ಫಸ್ಟು ಕೂಡ ಪಂಜಾಬ್ ಪ್ರಾಂತ್ಯದ ಭಾಗದಲ್ಲೇ ಮಾಕ್ ಡ್ರಿಲ್ ನಡೆಸಿದ್ರು. ಆಮೇಲೆ ಎಲ್ಲ ರಾಜ್ಯಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಆಮೇಲೆ ಇದು ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ ಅಂತಂದರೆ, ನಮ್ಮೆಲ್ರಿಗೂ ಗೊತ್ತಿರಬೇಕು ಹೆಂಗಿರ್ಬೇಕು ನಮ್ಮ ವರ್ತನೆ, ಜವಾಬ್ದಾರಿ ಅಂತ. ಎರಡನೇದು, ನಾರ್ತನ್ ಸ್ಟೇಟ್ಸ್, ಪಾಕಿಸ್ತಾನ ಜೊತೆಗೆ ನಾವು ಯಾರು ಬಾರ್ಡ್ರನ್ನ ಹಂಚ್ಕೊಂಡಿದ್ದೀವಿ, ಫಾರ್ ಎಕ್ಸಾಂಪಲ್ ಗುಜರಾತು, ರಾಜಸ್ಥಾನು, ಪಂಜಾಬು, ಇಲ್ಲೆಲ್ಲ ಈ ಮಾಕ್ ಡ್ರಿಲ್ ತುಂಬ ಸೀರಿಯಸ್ನೆಸ್ಸನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ನಮ್ಮ ರಾಜ್ಯಗಳಲ್ಲೂ ಕೂಡ ಇದು ಸೀರಿಯಸ್ನೆಸ್ಸನ್ನು ಪಡ್ಕೊಳ್ತಾ ಇದೆ. ಬಟ್ ಬಾರ್ಡರ್ ಸ್ಟೇಟ್ಸ್ ರೋಲ್ ತುಂಬ ದೊಡ್ಡದು. ಹಾಗಾದರೆ ಮಾಕ್ ಡ್ರಿಲ್ ಅಂದರೆ ಏನು ನೋಡೋದಾದರೆ, ಇದೊಂದು ಕಾಲ್ಪನಿಕ ತುರ್ತು ಪರಿಸ್ಥಿತಿಯ ಸೃಷ್ಟಿ. ಅಂದರೆ ಈ ಥರದೊಂದು ಪರಿಸ್ಥಿತಿ ಬಂದರೆ ನಿಮ್ಮ ವರ್ತನೆ ಹೆಂಗಿರಬೇಕು ಅಂತ ಹೇಳ್ಕೊಡೋದು. ಬೇಸಿಕ್ಲಿ ಸರ್ಕಾರ, ಭದ್ರತಾ ಸಿಬ್ಬಂದಿ, ಸಾರ್ವಜನಿಕರ ಸಿದ್ಧತೆಯನ್ನು ಪರೀಕ್ಷಿಸುವಂತಹ ಅಭ್ಯಾಸ, ಜನರಲ್ ಜಾಗೃತಿ ಮೂಡಿಸೋದಕ್ಕೂ ಇದು ಅಭ್ಯಾಸ. ಇದು ನೈಜ ಘಟನೆಯಂತೆ ನಡೆಯುತ್ತೆ. ಅಂದರೆ ಒಂದು ವಾರ್ ಕೈಂಡ್ ಆಫ್ ಸಿಚುವೇಶನನ್ನು ನಿರ್ಮಾಣ ಮಾಡ್ತಾರೆ ರಫ್ ಆಗಿ. ಎಲ್ಲೋ ಒಂದು ಸೈರನ್ ಮೊಳಗಿಸೋದು, ಅಥವಾ ಬಾಂಬ್ ಬೀಳೋ ರೀತಿ ಆ್ಯಕ್ಷನ್ಸು, ಅಥವಾ ಇನ್ಯಾರೋ ಎಂಟ್ರಿ ಕೊಡೋದು. ಆಗ ನಿಮ್ದೆಲ್ಲರದ್ದು ರೋಲ್ ಹೆಂಗಿರಬೇಕು ಅಂತ, ಯಾವುದೇ ಹಾನಿಯಾಗದಂತೆ ಎಚ್ಚರಿಕೆಯನ್ನು ಮಾಕ್ ಡ್ರಿಲ್ನಲ್ಲಿ ವಹಿಸ್ತಾರೆ. ತುಂಬ ಬೇಸಿಕ್ ಇವೆಲ್ಲವೂ ಕೂಡ. ಸಂಕಷ್ಟದ ಸನ್ನಿವೇಶಗಳನ್ನು ಅಣುಕು ಪ್ರದರ್ಶನ ಮಾಡಿ ಅಭ್ಯಾಸ. ಏನು ಸಂಕಷ್ಟದ ಪರಿಸ್ಥಿತಿ ಅಂದರೆ, ಈಗ ಏರ್ ಸೈರನನ್ನು ಮುಳುಗಿಸಬಹುದು. ಏರ್ ಸೈರನ್ ಮುಳುಗಿಸೋದು ಅಂದರೆ, ನಿಮ್ಮ ರಾಜ್ಯದ ವಾಯು ಮಾರ್ಗವನ್ನು ಶತ್ರು ಪಾಳ್ಯದ ವಿಮಾನ ದಾಟಿ ಬಂದಾಗ ನೀವೇನು ಮಾಡಬೇಕು ತೋರಿಸ್ತಾರೆ. ಎರಡನೇದು, ಸಾರ್ವಜನಿಕ ಸ್ಥಳದಲ್ಲಿ ಭದ್ರತೆ, ಜನರ ರಕ್ಷಣೆಯ ಸಾಮರ್ಥ್ಯವನ್ನು ಬಲಪಡಿಸುವ ಉದ್ದೇಶ. ಅಂದರೆ ಸೆಲ್ಫ್ ಡಿಫೆನ್ಸನ್ನು ಹೇಳ್ಕೊಡ್ತಾರೆ, ನಿಮ್ದೇನು ಪಾತ್ರ ಇರಬೇಕು ಅಂತ. ಶತ್ರು ದಾಳಿ ವೇಳೆ ಸಾರ್ವಜನಿಕ ಸುರಕ್ಷತೆಯನ್ನು ಖಾತ್ರಿಪಡಿಸೋದಕ್ಕೆ ಅಗತ್ಯ ಸಿದ್ಧತೆಯನ್ನು ಮಾಡಲಾಗುತ್ತೆ. ಸೆಲ್ಫ್ ಡಿಫೆನ್ಸ್ನ ಭಾಗ. ಯಾವುದೇ ತುರ್ತು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು, ಪೊಲೀಸ್ ಇಲಾಖೆ ಎಲ್ಲರ ಸಾಮರ್ಥ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸೋದಕ್ಕೆ ಒಂದು ರೀತಿ ಯೋಚಿತವಾದಂತಹ ನಿರ್ಧಾರವನ್ನು ಇಡ್ತಾರೆ. ಆರೋಗ್ಯ ಇಲಾಖೆ ಮತ್ತು ಇತರೆ ಸಂಸ್ಥೆಗಳ ಸಮನ್ವಯವನ್ನು ಕೂಡ ಪರೀಕ್ಷೆ ಮಾಡೋದು ಮಾಕ್ ಡ್ರಿಲ್ನ ಭಾಗ ಆಗ್ತಾ ಇದೆ. ಸೆಲ್ಫ್ ಡಿಫೆನ್ಸು, ಏರ್ ಸೈರನ್ನು, ಮತ್ತು ನಮ್ಮಲ್ಲಿರುವಂತಹ ಪಬ್ಲಿಕ್ ಪ್ರಾಪರ್ಟಿನ ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮವರನ್ನು ರಕ್ಷಣೆ ಮಾಡ್ಕೊಳ್ಳೋದು, ಜನರಲ್ಲಿ ತುರ್ತು ಸನ್ನಿವೇಶದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು, ಇದೆಲ್ಲವೂ ಕೂಡ ಮಾಕ್ ಡ್ರಿಲ್ನ ಭಾಗ ಆಗ್ತಾ ಇದೆ. ಹಿಂಗೆ ಇನ್ನೊಂದು ಬಾಂಬ್ ಬಿದ್ದಾಗ, ಹಿಂಗೆ ಇನ್ನೊಂದು ಶತ್ರುಪಾಳ್ಯದ ವಿಮಾನ ಕಾಣಿಸಿದಾಗ ನೀವೇನು ಮಾಡಬೇಕು, ನಿಮ್ಮ ಮನೆ ಲೈಟ್ಸನ್ನು ಆಫ್ ಮಾಡಬೇಕು, ನೀವೆಲ್ಲಿ ಬಚ್ಚಿಟ್ಕೊಳ್ಬೇಕು, ಆಮೇಲೆ ಮನೆ ವಿಂಡೋಸ್ಗೆ ಏನು ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ವಾಯು ದಾಳಿ ಎಚ್ಚರಿಕೆ ಸೈರನ್ಗಳ ಕಾರ್ಯಾಚರಣೆ, ಇದನ್ನೇ ನಾನು ಹೇಳಿದ್ದು ಏರ್ ಸೈರನ್ ಅಂತ. ಏರ್ ಸೈರನ್ ಅಂದರೆ ಏನೂ ಇಲ್ಲ, ಸಿಂಪಲ್. ಸೊ ನಿಮ್ಮ ರಾಜ್ಯದ ವಾಯು ಭಾಗದಲ್ಲಿ ಯಾವುದಾದ್ರೂ ಶತ್ರುಪಾಳ್ಯದ ವಿಮಾನಗಳು ಬಂದಾಗ ನಿಮ್ಮ ಮನೆಗಳನ್ನು ನೀವು ರಕ್ಷಿಸ್ಕೊಳ್ಬೇಕು. ಫುಲ್ ಕಂಪ್ಲೀಟಾಗಿ ಲೈಟ್ಸನ್ನು ಸ್ವಿಚ್ ಆಫ್ ಮಾಡಬೇಕು, ಸೌಂಡ್ ಮಾಡಬಾರ್ದು, ಮತ್ತು ವಿಂಡೋಸ್ಗೆ ಬ್ಲ್ಯಾಕ್ ಶೀಟನ್ನು ಹಾಕಬೇಕು. ಜನರನ್ನು ಸುರಕ್ಷಿತವಾಗಿರೋದಕ್ಕೆ ತರಬೇತಿಯನ್ನು ನೀಡೋದು.